ಶಸ್ತ್ರತ್ಯಾಗವನ್ನ ಮಾಡಬೇಕು, ಶಸ್ತ್ರ ತ್ಯಜಿಸಿ ಶರಣಾಗಲು ಸ್ಥಳೀಯರು ಹೇಳ್ತಾ ಇದ್ದು ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಆಗಮಿಸಿದ್ದಾರೆ ನಕ್ಸಲರು. ಸೊ ಅವರೆಲ್ಲರೂ ಕೂಡ ಈಗ ಶಸ್ತ್ರತ್ಯಾಗವನ್ನ ಮಾಡ್ತಾರೆ. ಅದಕ್ಕಾಗಿ ಕೆಲವೊಂದಷ್ಟು ಪ್ರಕ್ರಿಯೆಗಳು ಕೂಡ ಇದೆ. ಸೊ ಆ ತಪಾಸಣೆ ಮಾಡುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಅಂದರೆ 6 ಮಂದಿ ನಕ್ಸಲರನ್ನ ಕರ್ಕೊಂಬಂದ್ರಲ್ಲ, ಸೊ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಅವ್ರನ್ನ ಹಾಜರುಪಡಿಸ್ತಾ ಇರೋದು. ಹಾಗಾಗಿ ಪೊಲೀಸರು ಒಂದಷ್ಟು ಬಿಗಿ ಭದ್ರತೆಗಳನ್ನ ತಪಾಸಣೆಗಳನ್ನ ನಡೆಸ್ತಾರೆ. ಅದರಂತೆ ಅವರನ್ನ ಫುಲ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಸೊ ಏನಾದರೂ ಶಸ್ತ್ರಾಸ್ತ್ರಗಳಿದೆಯಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಕೂಡ ತಪಾಸಣೆ ನಡೆಸಿ ಅವ್ರನ್ನ ಒಳಕ್ಕೆ ಬಿಟ್ಕೊಳ್ತಾ ಇರುವಂತಹ ದೃಶ್ಯ. ಸೊ ಇದೆಲ್ಲ ಮೊದಲೇದಾಗಿ ಆಗಿರುವಂಥದ್ದು. ಈಗಾಗಲೇ ಅವರು ಮುಖ್ಯಮಂತ್ರಿಗಳ ಮುಂದೆ ಹಾಜರಾಗಿದ್ದಾರೆ, ಅವರ ಜೊತೆಗೆ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಹಿಂದೆ ಶರಣಾಗಿರೋರ ಡಿಮಾಂಡ್ಸ್ಗಳು ಫುಲ್ಫಿಲ್ ಆಗಿಲ್ಲ. ಅವರುಗಳು ಹಲವಾರು ಕೇಸ್ಗಳಲ್ಲಿ ಒಂದು ಬಸ್ಗಳಲ್ಲಿ ಓಡಾಟ ನಡೆಸಲಿಕ್ಕೂ ಕೂಡ ಬಹಳ ಕಷ್ಟಕರವಾದಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ ಆರ್ಥಿಕವಾಗಿ. ಮತ್ತು ಈ ಕೇಸ್ಗಳನ್ನ ವಾಪಸ್ ಪಡೆದ್ರೆ ಒಂದು ನೆಮ್ಮದಿಯ ಜೀವನವನ್ನು ಅವರು ನಡೆಸಬಹುದು ಅನ್ನುವಂತಹ ಮಾತುಗಳು ಕೂಡ ಇದೆ. ಅದೆಲ್ಲದರ ಬಗ್ಗೆ ಕಾನೂನು ಪ್ರಕ್ರಿಯೆಗಳು ಏನು ಹೇಳುತ್ತೆ ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಈಗ ಈ ಶರಣಾಗ್ತಾ ಇರುವಂತಹ ನಕ್ಸಲರಲ್ಲಿ ಕೆಲವರು ಈ ಹಿಂದೆ ಶರಣಾಗಿದ್ದವರು ಹೇಳ್ತಾ ಇರೋದು, ನಮ್ಮ ಮೇಲಿರುವಂತಹ ಕೇಸ್ಗಳನ್ನು ವಾಪಸ್ ಪಡಿಬೇಕು, ನಾವು ಆರ್ಥಿಕವಾಗಿ ಬಹಳ ಹಿಂದೆ ಉಳಿದಿದ್ದೀವಿ, ಬಸ್ಗಳಲ್ಲಿ ಓಡಾಟ ನಡೆಸಲಿಕ್ಕೂ ಕೂಡ ನಮಗೆ ಬಹಳ ಕಷ್ಟವಾಗ್ತಿದೆ ಅಂತ. ಸೊ ಈ ವಿಷಯವಾಗಿ ಬಹಳ ಕಾಂಪ್ಲಿಕೇಶನ್ ಇದ್ದ ಹಾಗೆ ಕಾಣಿಸುತ್ತೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಸರ್ಕಾರ? ದಿವ್ಯಾ, ಹೌದು. ಯಾಕೆಂತಂದ್ರೆ ಈ ಹಿಂದೆನೂ ಕೂಡ ನಕ್ಸಲರು ಶರಣಾಗತದ ಸಂದರ್ಭದಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಬಂದಿದ್ರು. ಅದು ಅವತ್ತು ಕೂಡ ಸರ್ಕಾರಗಳು ಆ ಕಾನೂನಿನಲ್ಲಿ ಯಾವ ಅವಕಾಶಗಳಂದ್ರೆ ನಕ್ಸಲರು ಬಂಧಿತರಾದಂತಹ ಶರಣಾಗತವಾದಂತಹ ಯಾವ ನಿಯಮಗಳ ಅವಕಾಶಗಳಿರ್ತೋ ಅದನ್ನೇ ಪ್ರಕ್ರಿಯೆಗಳನ್ನ ಮುಂದುವರೆಸಿರುವಂತದ್ದು. ಇವತ್ತು ಮುಂದುವರೆದ ಭಾಗವಾಗಿ 6 ಜನ ನಕ್ಸಲರು ಏನು ಶರಣಾಗತಿ ಆಗ್ತಿದ್ದಾರೆ, ಆ ಕಾನೂನಿನಲ್ಲಿ ಯಾವ ಅಂಶಗಳು ಉಲ್ಲೇಖ ಆಗಿದ್ರೆ ಯಾವುದು ಸಾಧ್ಯವೋ ಅದನ್ನ ಮಾತ್ರ ಸರ್ಕಾರ ತತ್ಕ್ಷಣಕ್ಕೆ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ. ನಾನು ಈಗಾಗಲೇ ಹೇಳಿದಾಗೆ ಅವರು ಶರಣಾಗತಿ ಆದ್ಮೇಲೆ ಕೋರ್ಟ್ ನಲ್ಲಿ ಕೇಸ್ಗಳಿರುತ್ತೆ, ಅವ್ರ ಮೇಲೆ ಕೇಸ್ಗಳನ್ನ ತೆಗೆಯೋದಿಕ್ಕೆ ಆಗೋದಿಲ್ಲ, ಅದು ಟ್ರಯಲ್ ಆಗ್ಬೇಕಾಗುತ್ತೆ, ಕೇಸ್ಗಳು ಮುಂದುವರಿಬೇಕಾಗುತ್ತೆ. ಅದಕ್ಕೆ ಸರ್ಕಾರದ ವತಿಯಿಂದ ಕಾನೂನಿನ ಸಲಹೆಗಳು ಅಥವಾ ಕಾನೂನಿನ ಸಹಕಾರಗಳು, ಲಾಯರ್ ನೀಡುವಂತದ್ದಾಗಿರ್ಬಹುದು ಅಥವಾ ಇವರಿಗೆ ಸಪರೇಟ್ ಕೋರ್ಟ್ ಗಳನ್ನ ಮಾಡಿ ಫಾಸ್ಟ್ ಆಗಿ ಕೇಸ್ಗಳನ್ನ ಮೂವ್ ಮಾಡುವಂತದ್ದು, ಅಥವಾ ಇವರ ಮೇಲಿರುವಂತಹ ಕೇಸ್ಗಳನ್ನ ಸರ್ಕಾರ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ, ಇದೆಲ್ಲವನ್ನು ಕೂಡ ಕಾನೂನಾತ್ಮಕವಾಗಿ ಸರ್ಕಾರ ನೋಡುತ್ತೆ. ಆದ್ರೆ ಮುಂದುವರೆದು ಅವರು ಏನು ಹೆಚ್ಚುವರೆಗೆ ಡಿಮ್ಯಾಂಡ್ ಅನ್ನ ಕೇಳ್ತಾರೆ, ತತ್ಕ್ಷಣಕ್ಕೆ ಸಿಎಂ ಅಥವಾ ಸರ್ಕಾರದವರು ಅದನ್ನ ಈಡೇರಿಸ್ತೀವಿ ಅಂತ ಭರವಸೆಯನ್ನ ಕೊಡೋದಿಲ್ಲ. ಆದ್ರೆ ಮುಂದುವರೆದ ಭಾಗವಾಗಿ ಅದನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬಹುದು ಅಥವಾ ಯಾವ ಜಾರಿ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಮಯಾವಕಾಶಗಳನ್ನ ಅವರ ಕುಟುಂಬ ಸದಸ್ಯರ ತೆಗೆದುಕೊಂಡು ಮಾತುಕತೆಗಳನ್ನ ಮಾತನಾಡಬಹುದು. ಆದ್ರೆ ಸದ್ಯಕ್ಕೆ ಸರ್ಕಾರದ ಮುಂದೆ ಇರುವಂತದ್ದು ನಕ್ಸಲರು ಶರಣಾಗತಿ ಆದ ಮೇಲೆ ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀಬೇಕು, ಈಗಿರುವಂತಹ ನಿಯಮಗಳೇ ಅವರಿಗೆ ಯಾವ ಸೌಲಭ್ಯಗಳನ್ನ ಕೊಡಬೇಕು, ಅವರ ಕುಟುಂಬಗಳಿಗೆ ಯಾವ ಸೌಲಭ್ಯಗಳನ್ನ ಕೊಡಬೇಕು, ಈ ವಿಚಾರಗಳು ಬಹುಶಃ ಸಿಎಂ ಅವರ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ದಿವ್ಯಾ.